ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಭಾನುಪ್ರಕಾಶ್ ಕೆ ಎ ಅಂತ, ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಭಾರ ಪ್ರಾಂಶುಪಾಲರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ಟಣದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಸೆಕೆಂಡ್ ಸೆಮ್ BA ವಿದ್ಯಾರ್ಥಿಗಳಿಗೆ ವ್ಯಾಪಾರ ಚಕ್ರಗಳು, ಬಿಸ್ನೆಸ್ ಸೈಕಲ್ಸ್ ಅನ್ನೋ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ವ್ಯಾಪಾರ ಚಕ್ರಗಳು, ಉದ್ಯಮ ಚಕ್ರಗಳು, ಆರ್ಥಿಕ ಏರಿಳಿತಗಳು ಅಂತಂದೇಳಿ ಏನೆಲ್ಲ ಹೆಸರಿನಿಂದ ಕರಿತೀವಿ. ಈ ವ್ಯಾಪಾರ ಚಕ್ರಗಳು ಅಂತಂದರೆ ನಮ್ಮ ಆರ್ಥಿಕ ಚಟುವಟಿಕೆಗಳಾದಂತಹ ಉತ್ಪಾದನೆ, ಹೂಡಿಕೆ, ಉದ್ಯೋಗಾವಕಾಶಗಳು, ಬೆಲೆಗಳು, ಲಾಭ, ಕೂಲಿ, ಬಡ್ಡಿ, ಈ ಮೊದಲಾದಂತಹವುಗಳಲ್ಲಿ ಸಂಭವಿಸ್ತಕ್ಕಂತಹ ಏರಿಳಿತಗಳನ್ನು ನಾವೇನಂತ ಕರಿತೀವಿ, ವ್ಯಾಪಾರ ಚಕ್ರಗಳು ಅಂತಂದೇಳಿ ಕರಿತೀವಿ. ಇವೆಲ್ಲವೂ ಸಹ ಆರ್ಥಿಕ ಕ್ರಿಯೆಗಳಿಗೆ ಸಂಬಂಧಿಸಿದವು. ಅವು ಉದ್ಯೋಗ, ಉತ್ಪಾದನೆ, ಹೂಡಿಕೆ, ಕೂಲಿ, ಲಾಭ, ಬಡ್ಡಿ ಇವೆಲ್ಲ ಆರ್ಥಿಕ ಚಟುವಟಿಕೆಗಳಿಗೆ, ಕ್ರಿಯೆಗಳಿಗೆ ಸಂಬಂಧಿಸಗಳಾಗಿರೋದ್ರಿಂದ ಇವುಗಳನ್ನು ನಾವು ಆರ್ಥಿಕ ಆವರ್ತಗಳು ಅಂತಂದೇಳಿ ಕರಿತೀವಿ. ಟೋಟಲಿ ನಾವು ಹೇಳೋದಾದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸ್ತಕ್ಕಂತಹ ಏರಿಕೆ ಮತ್ತು ಇಳಿಕೆಗಳನ್ನು ನಾವು ಉದ್ಯಮ ಚಕ್ರಗಳು ಅಥವಾ ಆರ್ಥಿಕ ಆವರ್ತಗಳು ಅಂತಂದೇಳಿ ಕರಿಬಹುದಾಗಿದೆ. ಜಾನ್ ಮೆನಾರ್ಡ್ ಕೇನ್ಸ್ ಅವರ ಒಂದು ವ್ಯಾಖ್ಯಾನವನ್ನು, ಡೆಫಿನೇಷನನ್ನು ನಾವು ಕೇಳಿದ್ರೆ ಈ ಒಂದು ಪೂರ್ತಿಯಾಗಿ ಆರ್ಥಿಕ ಆವರ್ತಗಳ ಬಗ್ಗೆ ನಮಗೆ ಅರ್ಥ ಆಗುತ್ತೆ ಅಂತಂದೇಳಿ ಹೇಳ್ಬೋದು. ಜಾನ್ ಮೆನಾರ್ಡ್ ಕೇಸ್ ಅಂತಕ್ಕಂಥವನು ಹೇಳ್ತಾನೆ, ಆರ್ಥಿಕ ಆವರ್ತವು ಎರಡು ರೀತಿಯಲ್ಲಿ ಇರ್ತದೆ. ಅಂದರೆ ಆರ್ಥಿಕ ಆವರ್ತವು ಏರುತ್ತಿರುವ ಬೆಲೆಗಳು ಮತ್ತು ಕಡಿಮೆ ನಿರುದ್ಯೋಗ, ಲಾಭದಾಯಕವಾದಂತಹ ವ್ಯಾಪಾರದ ಅವಧಿ ಮತ್ತು ಇಳಿಯುತ್ತಿರುವ ಬೆಲೆಗಳು ಅಧಿಕ ನಿರುದ್ಯೋಗ, ನಷ್ಟದಾಯಕವಾದಂತಹ ವ್ಯಾಪಾರದ ಅವಧಿ, ಇವೆರಡು ಅವಧಿಗಳನ್ನು ವ್ಯಾಪಾರ ಚಕ್ರ ಅಥವಾ ಉದ್ಯಮ ಚಕ್ರಗಳು ಒಳಗೊಂಡಿರ್ತವೆ ಅಂತ ಹೇಳ್ತಾನೆ. ಅಂದರೆ ಏರುತ್ತಿರುವ ಬೆಲೆಗಳು ಹೆಚ್ಚಾದರೆ ಸಾಮಾನ್ಯವಾಗಿ ಉತ್ಪಾದಕನಿಗೆ ಲಾಭ ಹೆಚ್ಚಾಗುತ್ತೆ. ಲಾಭ ಹೆಚ್ಚಾದರೆ ಏನಾಗುತ್ತೆ, ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ, ಉತ್ಪಾದನೆ ನಿರಂತರವಾಗಿ ನಡೀತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ವ್ಯಾಪಾರವು ಲಾಭದಾಯಕವಾಗಿರ್ತದೆ, ವ್ಯಾಪಾರದ ಸ್ಥಿತಿ ಉತ್ತಮವಾಗಿರುತ್ತದೆ. ಅದೇ ರೀತಿ ಬೆಲೆಗಳು ಕಡಿಮೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಉತ್ಪಾದಕನಿಗೆ ನಷ್ಟ ಆಗುತ್ತೆ, ಉದ್ಯೋಗಾವಕಾಶಗಳು ಕಡಿಮೆ ಆಗ್ತವೆ, ವೇತನಗಳು ಕಡಿಮೆ ಆಗ್ತವೆ, ಲಾಭಗಳು ಕಡಿಮೆ ಆಗ್ತವೆ. ಅಂತಹ ಸಂದರ್ಭದಲ್ಲಿ ಈ ವ್ಯಾಪಾರದ ಸ್ಥಿತಿ ನಷ್ಟದಾಯಕವಾಗಿರ್ತದೆ. ಇವೆರಡೂ ಸ್ಥಿತಿಯನ್ನು ನಾವೇನಂತ ಕರಿತೀವಿ, ವ್ಯಾಪಾರದ ಚಕ್ರಗಳು ಅಥವಾ ಉದ್ಯಮ ಚಕ್ರಗಳು ಅಂತಂದೇಳಿ ನಾವು ಕರಿತೀವಿ. ಅಂದರೆ ಟೋಟಲಿ ಹೇಳೋದಾದರೆ ಆರ್ಥಿಕತೆಯಲ್ಲಿ ಸಂಭವಿಸ್ತಕ್ಕಂತಹ ಏರಿಳಿತಗಳನ್ನು ನಾವು ಏರಿಕೆ ಮತ್ತು ಇಳಿಕೆ ಎರಡನ್ನೂ ಸಹ ನಾವು ಏನಂತ ಕರಿತೀವಿ, ವ್ಯಾಪಾರ ಚಕ್ರಗಳು ಅಥವಾ ಉದ್ಯಮ ಚಕ್ರಗಳು ಅಂತಂದೇಳಿ ಕರಿತೀವಿ. ಮತ್ತು ಇನ್ನೊಂದು ಅಂಶವನ್ನು ವಿದ್ಯಾರ್ಥಿಗಳು ಗಮನಿಸಬೇಕು, ಈ ವ್ಯಾಪಾರ ಚಕ್ರಗಳು ಯಾವುದೂ ಸಹ ಶಾಶ್ವತವಾಗಿರಲ್ಲ. ಏರಿಳಿಕೆ ಬರೀ ಶೃಂಗದ ಅವಧಿನೇ ಶಾಶ್ವತವಾಗಿರಲ್ಲ, ಮತ್ತು ಇಳಿಕೆ ಅವಧಿನೇ ಮುಗ್ಗಟ್ಟಿನ ಅವಧಿನೇ ಶಾಶ್ವತವಾಗಿರಲ್ಲ. ಏರಿಳಿತ ಉಂಟಾಗುತ್ತದೆ. ಈ ಏರಿಳಿತ ಉಂಟಾಗತಕ್ಕಂಥ ಸ್ಥಿತಿಯನ್ನು ನಾವು ವ್ಯಾಪಾರ ಚಕ್ರಗಳು ಅಂತಂದೇಳಿ ಕರಿತೀವಿ. ಇದನ್ನು ನಾವು ಮುಂದೆ ಇನ್ನೂ ಸವಿಸ್ತರವಾಗಿ ತಿಳ್ಕೊಳ್ಬೋದು. ಈಗ ಈ ವ್ಯಾಪಾರ ಚಕ್ರಗಳ ಒಂದು ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ. ವ್ಯಾಪಾರದ ಲಕ್ಷಣಗಳು ಏನೇನಪ್ಪ ಅಂತಂದರೆ, ಮೊದಲನೇದಾಗಿ ಇವು ವ್ಯಾಪಾರ ಚಕ್ರಗಳು ಕ್ರಮಬದ್ಧವಾಗಿ ಸಂಭವಿಸ್ತವೆ. ಅಂದರೆ ವ್ಯಾಪಾರ ಚಕ್ರಗಳು ಹೆಂಗಂದ್ರಂಗೆ ಉದ್ಭವಿಸಲ್ಲ, ಕ್ರಮಬದ್ಧವಾಗಿ. ಈ ಸಮುದ್ರದ ಅಲೆಗಳು ಯಾವ ರೀತಿ ಒಂದೊಂದಾಗಿ ತೇಲ್ಕೊಂಡು ಬರ್ತವೆ, ಆ ರೀತಿ ಕ್ರಮಬದ್ಧವಾಗಿ ವ್ಯಾಪಾರದ ಚಕ್ರಗಳು ಸಂಭವಿಸ್ತವೆ. ಉದಾಹರಣೆಗೆ ನಾವು ಹೇಳೋದಾದರೆ, ಮುಗ್ಗಟ್ಟು ಬಂದ ನಂತರ ಚೇತರಿಕೆ ಕಾಣಿಸುತ್ತೆ, ಚೇತರಿಕೆ ಕಂಡ ನಂತರ ಪೂರ್ಣೋದ್ಯೋಗ, ಉತ್ಕರ್ಷ ಸಂಭವಿಸುತ್ತೆ, ಉತ್ಕರ್ಷ ಸಂಭವಿಸಿದಾಗ ಹಿಂಜರಿತ ಸಂಭವಿಸಿದಾಗ ಮುಗ್ಗಟ್ಟು ಸಂಭವಿಸುತ್ತೆ. ಈ ರೀತಿ ಅದನ್ನು ಮುಂದೆ ತಿಳ್ಕೊಳ್ಳೋಣ. ಕ್ರಮಬದ್ಧವಾಗಿ ಸಮುದ್ರದ ಅಲೆಗಳ ರೀತಿಯಲ್ಲಿ ಈ ಒಂದು ಆರ್ಥಿಕ ಏರಿಳಿತಗಳು ಸಂಭವಿಸ್ತವೆ. ಇದು ಇದರ ಒಂದು ಮೊದಲನೇ ಲಕ್ಷಣ ಅಂತಲೇ ಹೇಳ್ಬೋದು. ಎರಡನೇದಾಗಿ ಇವು ಆರ್ಥಿಕ ಚಕ್ರಗಳು ಹೆಚ್ಚದಾಗಿ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಕಂಡುಬರ್ತವೆ. ಯಾಕಪ್ಪ ಅಂತಂದರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರದ ನಿಯಂತ್ರಣ ಕಡಿಮೆ ಇರುತ್ತೆ. ಸರ್ಕಾರದ ನಿಯಂತ್ರಣ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಉತ್ಪಾದನೆ, ಹೂಡಿಕೆ, ಉದ್ಯೋಗಾವಕಾಶಗಳು ಇದರಲ್ಲಿ ಅಪಾರವಾದಂತಹ ಏರಿಳಿತಗಳು ಆಗ್ತವೆ. ಈ ಸರ್ಕಾರದ ನಿಯಂತ್ರಣ ಕಡಿಮೆ ಇರೋದ್ರಿಂದ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇದು ಹೆಚ್ಚಿನದಾಗಿ ಸಂಭವಿಸುತ್ತೆ ಅಂತಂದೇಳಿ ನಾವು ಹೇಳಬಹುದು. ನೆಕ್ಸ್ಟ್ ಮೂರನೇದು, ಉತ್ಪಾದನೆ ಮತ್ತು ಬೆಲೆಗಳ ಒಟ್ಟಿನ ಚಲನೆ. ಈ ಆರ್ಥಿಕ ಆವರ್ತಗಳು ಉತ್ಪಾದನೆ ಮತ್ತು ಬೆಲೆಗಳು
ಉತ್ಪಾದನೆ ಮತ್ತು ಬೆಲೆಗಳು ಒಟ್ಟಿಗೆ ಚಲಿಸ್ತವೆ. ಉತ್ಪಾದನೆ ಹೆಚ್ಚಾದಂತಹ ಬೆಲೆಗಳು ಹೆಚ್ಚಾದರೆ ಉತ್ಪಾದನೆಯೂ ಹೆಚ್ಚಾಗುತ್ತೆ, ಯಾಕಂದರೆ ಲಾಭದಾಯಕವಾಗಿರ್ತದೆ. ಬೆಲೆಗಳು ಕಡಿಮೆ ಆದರೆ ಉತ್ಪಾದನೆಯೂ ಕಡಿಮೆ ಆಗುತ್ತೆ, ಯಾಕೆಂದರೆ ಉತ್ಪಾದಕನಿಗೆ ಯಾವಾಗಲೂ ಲಾಭದಾಯಕವಾಗಿದ್ದರೆ ಉತ್ಪಾದನೆಯನ್ನು ಹೆಚ್ಚಿಸ್ತಾನೆ, ನಷ್ಟದಾಯಕವಾಗಿದ್ದರೆ ಉತ್ಪಾದನೆಯನ್ನು ಕಡಿಮೆ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ ಉತ್ಪಾದನೆ ಮತ್ತು ಬೆಲೆಗಳು ಒಟ್ಟಿಗೆ ಚಲಿಸ್ತಕ್ಕಂಥದ್ದು ಈ ಆರ್ಥಿಕ ಆವರ್ತಗಳ ಒಂದು ಲಕ್ಷಣ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್, ಬಂಡವಾಳ ಸರಕುಗಳ ಕೈಗಾರಿಕೆಯಲ್ಲಿ ಹೆಚ್ಚು ತೀವ್ರವಾಗಿ ಕಂಡುಬರ್ತದೆ. ಇದು ಪ್ರಮುಖವಾದದ್ದು. ಈ ಆರ್ಥಿಕ ಏರಿಳಿತಗಳು ಅನುಭೋಗಿ ಸರಕುಗಳಿಗಿಂತ ಬಂಡವಾಳ ಸರಕುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಯಾಕೆಂದರೆ ಅನುಭೋಗಿ ಸರಕುಗಳಿಗೆ ಉತ್ಪಾದಕ ಯಥೇಚ್ಛ ತನಗಿಷ್ಟ ಬಂದಂತೆ ಬೆಲೆಯನ್ನು ನಿಗದಿ ಮಾಡೋಕ್ಕಾಗಲ್ಲ, ಅದಕ್ಕೆ ಮೇಲೆ ಸರ್ಕಾರದ ನಿಯಂತ್ರಣ ಇರ್ತದೆ. ಅವು ಬಡವರಿಗೆ ನಿಲುಕುವುದಕ್ಕೋಸ್ಕರ ಒಂದು ನಿಗದಿತ ಬೆಲೆಯನ್ನು ಇರಬೇಕಾಗುತ್ತೆ. ಆದರೆ ಬಂಡವಾಳ ಸರಕುಗಳಿಗಾಗಲ್ಲ, ಅವನು ಯಾವ ರೀತಿ ಬೇಕಾದರೂ ಲಾಭವನ್ನು ಪಡ್ಕೊಳ್ಬೋದು, ಯಾವ ರೀತಿಯಾದರೂ ಬೆಲೆಯನ್ನು ಫಿಕ್ಸ್ ಮಾಡ್ತಾ ಇರ್ತಾನೆ. ಆದ್ದರಿಂದ ಇದು ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತದಪ್ಪ ಅಂದರೆ ಬಂಡವಾಳ ಸರಕುಗಳ ಕೈಗಾರಿಕೆಗಳಲ್ಲಿ ಈ ಒಂದು ಆರ್ಥಿಕ ಏರಿಳಿತಗಳು ಹೆಚ್ಚಾಗಿ ಸಂಭವಿಸ್ತವೆ ಅಂತಂದೇಳಿ ಹೇಳ್ಬೋದು. ಇದು ಇದರ ಮತ್ತೊಂದು ಲಕ್ಷಣ. ನೆಕ್ಸ್ಟ್, ಈ ಆರ್ಥಿಕ ಏರಿಳಿತಗಳು ಅನಿರ್ದಿಷ್ಟ ಅವಧಿಯವರೆಗೆ ಮುಂದುವರಿಕೆಗೆ ಅವಕಾಶ ಇಲ್ಲ. ನಾವು ಅಂದ್ಕೋಬೋದು ಮುಗ್ಗಟ್ಟು ಸಂಭವಿಸಿದೆ, ಮುಗ್ಗಟ್ಟು ನಿರಂತರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ತಪ್ಪು. ಅಥವಾ ಉತ್ಕರ್ಷ, ಉದ್ಯೋಗಾವಕಾಶ ಹೆಚ್ಚಿರುತ್ತೆ, ಆದಾಯ ಹೆಚ್ಚಿರುತ್ತೆ, ಕೂಲಿ ಹೆಚ್ಚಿರುತ್ತೆ, ಲಾಭ ಹೆಚ್ಚಿರುತ್ತೆ. ಇಂತಹ ಸ್ಥಿತಿ ಅದು ಯಾವುದೂ ಶಾಶ್ವತ ಅಲ್ಲ. ಈ ಒಂದು ಕಾಲಚಕ್ರದ ಥರ ಒಂದೊಂದಾಗಿ ರೊಟೇಷನ್ ಆಗ್ತಾ ಇರ್ತದೆ. ಇವು ಅನಿರ್ದಿಷ್ಟ ಅವಧಿಗೆ ಅವಕಾಶ ಇಲ್ಲ, ಶಾಶ್ವತವಾಗಿ ಇರೋದಿಲ್ಲ. ಯಾವುದೂ ನಾನು ಅವಾಗಲೇ ಹೇಳಿದೆ, ಪ್ರಾರಂಭದಲ್ಲಿ ಹೇಳಿದೆ, ಮುಗ್ಗಟ್ಟಾಗಲಿ ಶಾಶ್ವತವಾಗಿರಲ್ಲ, ಸ್ವಲ್ಪ ದಿವಸದವರೆಗೆ ಇದ್ದು ಮರೆಯಾಗುತ್ತೆ. ಅಥವಾ ಉತ್ಕರ್ಷದ ಸ್ಥಿತಿಯೂ ಸಹ ಶಾಶ್ವತವಾಗಿರೋಲ್ಲ, ಅದು ಸಹ ಮಾಯವಾಗ್ತಾ ಇರ್ತದೆ. ಇದನ್ನೇ ನಾವು ಆರ್ಥಿಕ ಏರಿಳಿತಗಳು ಅಂತಂದೇಳಿ ಕರೆಯೋದು. ಇದು ಆರ್ಥಿಕ ಏರಿಳಿತದ ಒಂದು ಪ್ರಮುಖವಾದಂತಹ ಲಕ್ಷಣ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್, ಸ್ವರೂಪದಲ್ಲಿ ಭಿನ್ನತೆ. ಇವು ಆರ್ಥಿಕ ಆವರ್ತಗಳು ಒಂದೊಂದು ಕಡೆ ಒಂದೊಂದು ತರಹದ ರೂಪದಲ್ಲಿರ್ತವೆ. ಕೆಲವು ದೇಶಗಳಲ್ಲಿ ಇವು 2ರಿಂದ 10 ವರ್ಷಕ್ಕೆ ಒಂದೊಂದು ಸಾರಿ ಚೇಂಜ್ ಆಗ್ಬೋದು. ಕೆಲವು ಕಡೆ ಆರ್ಥಿಕತೆಗಳಲ್ಲಿ 10ರಿಂದ 20 ವರ್ಷಗಳವರೆಗೆ ಚೇಂಜ್ ಆಗ್ಬೋದು. ಈ ರೀತಿ ಅವುಗಳ ಸ್ವರೂಪದಲ್ಲಿ ಭಿನ್ನತೆ ಇರುತ್ತೆ. ಬಟ್ ಚೇಂಜ್ ಆಗೋದಂತೂ ಗ್ಯಾರಂಟಿ. ಆದರೆ ಅವುಗಳ ಕೆಲವೊಂದು ಪರಿಸ್ಥಿತಿಗೆ ಅನುಗುಣವಾಗಿರ್ತವೆ. ಕೆಲವೊಂದು ಕಡೆ ಮಿನಿಮಮ್ 2 ಇಯರ್ಸಿಂದ 10 ಇಯರ್ಸ್ವರೆಗೂ ಇರ್ತದೆ ಮುಗ್ಗಟ್ಟು ಅಥವಾ ಉತ್ಕರ್ಷ. ಕೆಲವು ಕಡೆ 10 ವರ್ಷದಿಂದ 20 ವರ್ಷದವರೆಗೂ ಇರ್ತದೆ. ಈ ರೀತಿ ಅವುಗಳ ಒಂದು ಸರ್ಕಾರ ಕೈಗೊಳ್ತಂಥ ಕ್ರಮಗಳು ಅಥವಾ ಇನ್ನಿತರೆ ಪರಿಣಾಮಗಳ ಮೇಲೆ ಅವು ನಿಂತಿರ್ತವೆ. ಅದೇ ರೀತಿ ಸ್ವರೂಪದಲ್ಲಿ ಭಿನ್ನತೆ ಇರುತ್ತದೆ ಅಂತಂದೇಳಿ ನಾವು ಹೇಳಬಹುದು. ನೆಕ್ಸ್ಟ್, ಕೊನೆಯದಾಗಿ ಇದು ಅಂತಾರಾಷ್ಟ್ರೀಯ ಲಕ್ಷಣವನ್ನು ಪಡೆದಿರ್ತದೆ. ಇದು ಪ್ರಮುಖವಾದಂತಲ್ಲ. ಅಂದರೆ ಇದು ಯಾವುದೇ ಒಂದು ರಾಷ್ಟ್ರಕ್ಕೆ ಸಂಭವಿಸಿದ, ಒಂದು ರಾಷ್ಟ್ರದಲ್ಲಿ ಆರ್ಥಿಕ ಮುಗ್ಗಟ್ಟಾದರೆ ಆ ಆರ್ಥಿಕ ಮುಗ್ಗಟ್ಟನ್ನು ಆ ರಾಷ್ಟ್ರನೇ ಅನುಭವಿಸಬೇಕು ಅಂತಂದಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲ ಜಾಗತೀಕರಣದ ಹೊಸ್ತಿಲಲ್ಲಿ ಇದ್ದೀವಿ. ಪ್ರತಿಯೊಂದು ರಾಷ್ಟ್ರವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದೆ, ಪ್ರತಿಯೊಂದು ರಾಷ್ಟ್ರವನ್ನು ಅವಲಂಬಿಸಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಆರ್ಥಿಕ ಏರಿಳಿತಗಳು ಸಂಭವಿಸಿದರೆ ಅದು ಇಡೀ ಪ್ರಪಂಚಕ್ಕೆ, ಕೆಲವು ರಾಷ್ಟ್ರಗಳಿಗೆ ಅಥವಾ ಪ್ರಪಂಚಕ್ಕೆ ಆವರಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಉದಾಹರಣೆಗೆ ಅಮೇರಿಕ ನಮ್ಮ ದೊಡ್ಡಣ್ಣ ಅಂತಂದೇಳಿ ಕರಿತೀವಿ. ಅದನ್ನು ಅನೇಕ ರಾಷ್ಟ್ರಗಳು ಅವಲಂಬಿಸಿದ್ದಾವೆ. ಅಮೇರಿಕಾದಲ್ಲಿ ಆಗ್ತಕ್ಕಂಥ ಏರಿಳಿತಗಳಿಗೆ ಬೇರೆ ರಾಷ್ಟ್ರಗಳಿಗೂ ಸಹ ಏರಿಳಿತಗಳು ಉಂಟಾಗ್ತವೆ ಅಂತಂದೇಳಿ ನಾವು ಅಮೇರಿಕಕ್ಕೆ ನೆಗಡಿ ಆದರೆ ಬೇರೆ ರಾಷ್ಟ್ರಗಳಿಗೆ ಸೀನ್ ಬರುತ್ತೆ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ನಾವು ನೋಡ್ಬೋದು. ಅದೇ ರೀತಿ ಇದು ಅಂತಾರಾಷ್ಟ್ರೀಯ ಒಂದು ಲಕ್ಷಣವನ್ನು ಪಡೆದಿರ್ತದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಏರಿಳಿತ ಸಂಭವಿಸಿದ್ರೆ ಅದು ಕ್ರಮೇಣ ಪ್ರಪಂಚದ ಅನೇಕ ರಾಷ್ಟ್ರಗಳಿಗೆ ಅಪ್ಕೊಳ್ತಕ್ಕಂತಹ ಲಕ್ಷಣವನ್ನು ಈ ಒಂದು ಆರ್ಥಿಕ ಆವರ್ತಗಳು ಪಡೆದಿರ್ತವೆ ಅಂತಂದು ಹೇಳಿದ್ವಿ. ವಿದ್ಯಾರ್ಥಿಗಳೇ, ಈ ಎಲ್ಲ ಲಕ್ಷಣಗಳನ್ನು ನಾವು ನೋಡಿದಾಗ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬಂತು. ಆರ್ಥಿಕ ಆವರ್ತಗಳು ಅಂದರೆ ಏನು, ಆರ್ಥಿಕ ಆವರ್ತಗಳು ಅಂದ್ರೇನು ಅಂತಂದರೆ ಇಡೀ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸ್ತಕ್ಕಂತಹ ಏರಿಕೆ ಮತ್ತು ಇಳಿಕೆ, ಅದು ಉತ್ಕರ್ಷ ಆಗಿರ್ಬೋದು, ಮುಗ್ಗಟ್ಟಾಗಿರ್ಬೋದು, ಅವುಗಳ ಹಂತಗಳನ್ನು ಈಗ ನಾವು ಒಂದೊಂದಾಗಿ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಈಗ ಆರ್ಥಿಕ ಆವರ್ತದ ಹಂತಗಳು ಅಂದರೆ ಆರ್ಥಿಕ ಆವರ್ತಗಳು ಎಷ್ಟು ಹಂತಗಳನ್ನು ದಾಟಬೇಕಾಗುತ್ತೆ, ಯಾವ ರೀತಿ ಹಂತಗಳು ಇರುತ್ತೆ ಅಂತಂದೇಳಿ ನಾವು ಅಧ್ಯಯನವನ್ನು ಮಾಡೋಣ. ಈ ಆರ್ಥಿಕ ಆವರ್ತದ ಹಂತಗಳಲ್ಲಿ ಯಾವುದು ಮೊದಲು ಯಾವುದು ಕೊನೆ ಅನ್ನೋದಕ್ಕೆ ನಾವು ಹೇಳಕ್ಕೆ ಬರಲ್ಲ. ಅದು ಯಾವುದಾದ್ರೂ ಮೊದಲ ಉಂಟಾಗ್ಬೋದು, ಯಾವುದಾದ್ರೂ ಕೊನೆ ಆಗ್ಬೋದು. ಯಾವುದು ಫಸ್ಟು ಯಾವುದು ಇದು ಅಂತಂದೇಳಿ ನಾವು ಹೇಳಕ್ಕೆ ಬರೋಲ್ಲ. ಯಾವುದು ಮೊದಲು ಬರೋದು ಯಾವುದನ್ನು ಕೊನೆಯಲ್ಲಿ ಬರೋದ್ರೂ ತಪ್ಪಾಗಲ್ಲ. ಆದರೆ ಸಾಮಾನ್ಯವಾಗಿ ನಾವು ಆರ್ಥಿಕ ಮುಗ್ಗಟ್ಟನ್ನು ಪ್ರಥಮ ಹಂತ ಅಂತಂದೇಳಿ ಪರಿಗಣಿಸ್ತೀವಿ. ಉತ್ಕರ್ಷ ಪ್ರಥಮ ಹಂತ ಅಂದ್ರೂ ತಪ್ಪಿಲ್ಲ. ಅಥವಾ ಮುಗ್ಗಟ್ಟು ಪ್ರಥಮ ಅಂತಂದ್ರೆ ಒಂದು ಚಕ್ರದಲ್ಲಿ ಯಾವುದು ಮೊದಲಿರುತ್ತೆ, ಯಾವುದು ಮೇಲೆ ಯಾವುದು ಕೆಳಗೆ ನಾವು ಹೇಗೆ ಹೇಳೋಕ್ಕಾಗುತ್ತೆ, ಸಾಧ್ಯ ಇಲ್ಲ. ಅದೇ ರೀತಿ ಈ ಆರ್ಥಿಕ ಚಕ್ರಗಳನ್ನ ಹಂತಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಮುಗ್ಗಟ್ಟನ್ನು ನೋಡೋಣ. ಡಿಪ್ರೆಷನ್.
ಮುಗ್ಗಟ್ಟು ಅಂತ ತಕ್ಷಣ ನಿಮಗೆಲ್ಲ ಅರ್ಥ ಆಗುತ್ತೆ ಏನೇನು ಅಂಶಗಳು ಬರುತ್ತೆ. ಮುಗ್ಗಟ್ಟು ಅಂದರೆ ಆರ್ಥಿಕ ಮುಗ್ಗಟ್ಟು. ಇದು ಸಂಭವಿಸುತ್ತೆ. ಎಲ್ಲ ರಾಷ್ಟ್ರಗಳು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸಿ ಇರುತ್ತವೆ. ಆರ್ಥಿಕ ಮುಗ್ಗಟ್ಟು ಇದು ಮೊದಲನೇ ಹಂತ ಅಂತಂದೇಳಿ ನಾವು ಪರಿಗಣಿಸೋದಾದರೆ, ಆರ್ಥಿಕ ಮುಗ್ಗಟ್ಟು ಅಂದರೆ ಏನಿಲ್ಲ, ಆರ್ಥಿಕ ಮುಗ್ಗಟ್ಟಿನ ಸಂದರ್ಭಗಳು ಹೇಗಿರ್ತಾವಪ್ಪ ಅಂದರೆ, ಆರ್ಥಿಕ ಮುಗ್ಗಟ್ಟು ಸಂಭವಿಸಿದಂತಹ ಸಂದರ್ಭದಲ್ಲಿ ಆ ರಾಷ್ಟ್ರದಲ್ಲಿ ಹೂಡಿಕೆಗಳು ಕಡಿಮೆ ಇರ್ತವೆ. ಹೂಡಿಕೆಗಳು ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಉತ್ಪಾದನೆ ಕಡಿಮೆ ಇರುತ್ತೆ. ಉತ್ಪಾದನೆ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಉದ್ಯೋಗಾವಕಾಶಗಳು ಕಡಿಮೆ ಇರ್ತವೆ. ಯಾವಾಗ ಉದ್ಯೋಗಾವಕಾಶಗಳು ಕಡಿಮೆ ಇರ್ತವೋ ಜನರಿಗೆ ಆದಾಯ ಇರಲ್ಲ. ಯಾವಾಗ ಜನರಿಗೆ ಆದಾಯ ಇರಲ್ವೋ ಕೊಳ್ಳುವ ಶಕ್ತಿ ಇರಲ್ಲ. ಕೊಳ್ಳುವ ಶಕ್ತಿ ಇರಲು ವಸ್ತುಗಳಿಗೆ ಬೇಡಿಕೆ ಇರಲ್ಲ. ಬೇಡಿಕೆ ಇಲ್ಲದೆ ಇದ್ದರೆ ಲಾಭ ಇರಲ್ಲ. ಲಾಭ ಇಲ್ಲದೆ ಇದ್ದರೆ ಉತ್ಪಾದಕ ನಿಲ್ಲಿಸ್ತಾನೆ. ಇಲ್ಲಿ ಉತ್ಪಾದಕರಿಗೆ ಲಾಭನೂ ಇರಲ್ಲ, ಕಾರ್ಮಿಕರಿಗೆ ಕೂಲಿನೂ ಇರಲ್ಲ. ಉತ್ಪಾದಕರನ್ನು ಪ್ರಶ್ನೆ ಮಾಡಿದ್ರೆ ಯಾಕಪ್ಪ ಲಾಭ ಇಲ್ಲ ಅಂದರೆ ಕೊಳ್ಳೋರಿಲ್ಲ. ಕೊಳ್ಳುವವರನ್ನು ಯಾಕಪ್ಪ ನೀನು ಕೊಂಡ್ಕೊಳ್ತಾ ಇಲ್ಲ ಅಂದರೆ ಕೆಲಸ ಇಲ್ಲ. ಯಾಕೆ ಕೆಲಸ ಇಲ್ಲ ಅಂದರೆ ಉತ್ಪಾದನೆ ನಡೀತಾ ಇಲ್ಲ. ಯಾಕೆ ಉತ್ಪಾದನೆ ನಡೀತಾ ಇಲ್ಲ ಅಂತಂದರೆ ಬೇಡಿಕೆ ಇಲ್ಲ. ಯಾವುದು ಮೊದಲು ಯಾವುದು ಕೊನೆ ಅಂತಂದೇಳಿ ಹೇಳಕ್ಕೆ ಬರಲ್ಲ. ಮತ್ತು ಯಾವುದೇ ವಿಧವಾದಂತಹ ಹೊಸ ಆರ್ಥಿಕ ನಿರ್ಮಾಣ ಕಾರ್ಯಗಳು ನಡೀತಾ ಇರಲ್ಲ. ಎಲ್ಲ ನಿರ್ಮಾಣ ಕಾರ್ಯಗಳು ಸ್ತಬ್ಧವಾಗಿರ್ತದೆ. ಮತ್ತು ಒಂದು ಕ್ಷೇತ್ರದಲ್ಲಿ ಉಂಟಾದಂತಹ ಕಾಣಿಸ್ತಕ್ಕಂತಹ ಮುಗ್ಗಟ್ಟು ಕ್ರಮೇಣ ಇಡೀ ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸುತ್ತದೆ. ಉದಾಹರಣೆಗೆ ಕೃಷಿ ಕ್ಷೇತ್ರ, ಕೈಗಾರಿಕೆ ಕ್ಷೇತ್ರ, ಸಾರಿಗೆ ವಲಯ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸುತ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಉತ್ಪಾದನೆ ನಿಂತೋಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶ ನಿಂತೋಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಆದಾಯ ನಿಂತೋಗುತ್ತೆ. ಕಾರ್ಮಿಕರ ದೊಡ್ಡ ಪಡೆಯೇ ನಿರುದ್ಯೋಗ ಪಡೆಯೇ ನಿರ್ಮಾಣವಾಗುತ್ತೆ. ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗುತ್ತೆ. ಅವ್ರಿಗೆ ಕೂಲಿ ಇರಲ್ಲ. ಎಷ್ಟು ಕಡಿಮೆ ಕೂಲಿಗೂ ದುಡಿಯೋದಕ್ಕೂ ಕಾರ್ಮಿಕರು ರೆಡಿ ಇರ್ತಾರೆ, ಆದರೆ ಅವರಿಗೆ ಕೂಲಿ ಇರಲ್ಲ. ಇಂತಹ ಸ್ಥಿತಿಯನ್ನು ನಾವೇನಂತ ಕರಿತೀವಿ, ಆರ್ಥಿಕ ಮುಗ್ಗಟ್ಟು, ಡಿಪ್ರೆಷನ್ ಅಂತ ಕರಿತೀವಿ. ಇದನ್ನು ಶೋಚನೀಯವಾದಂತಹ ಸ್ಥಿತಿ. ಒಂದು ಇದನ್ನು ಅರ್ಥ ಮಾಡ್ಕೊಳ್ಳಿ. ಉತ್ಪಾದಕರು ಉತ್ಪಾದನೆ ಮಾಡಬೇಕಂದ್ರೆ ಕೊಳ್ಳುವವರು ಇರಬೇಕು. ಕೊಳ್ಳುವವರು ಇರಬೇಕಂದ್ರೆ ಉದ್ಯೋಗಾವಕಾಶಗಳಿರಬೇಕು, ಆದಾಯ ಬರಬೇಕು. ಇಲ್ಲಿ ಆದಾಯನೂ ಬರಲ್ಲ, ಲಾಭನೂ ಬರಲ್ಲ. ಹೊಸದಾದಂಥ ಯಾವುದೇ ನಿರ್ಮಾಣ ಆಗ್ತಾ ಇರಲ್ಲ. ಮತ್ತು ಈ ಹಂತದಲ್ಲಿ ಬ್ಯಾಂಕುಗಳು ದಿವಾಳಿ ಆಗ್ತವೆ. ಕಾರಣ ಉತ್ಪಾದಕರು ಉತ್ಪಾದನೆ ನಿಲ್ಲಿಸ್ತಾರೆ, ಬ್ಯಾಂಕುಗಳಿಗೆ ಸಾಲ ಕೊಡೋಲ್ಲ, ಸಾಲ ಮರುಪಾವತಿ ಆಗ್ತಾ ಇರಲ್ಲ. ಇಂತಹ ಮುಗ್ಗಟ್ಟಿನ ಸಂದರ್ಭದಲ್ಲಿ ಯಾವ ಬ್ಯಾಂಕು ಸಹ ಸಾಲ ಕೊಡೋದಕ್ಕೆ ಮುಂದೆ ಬರಲ್ಲ. ಇಡೀ ಆರ್ಥಿಕ ಅದು ಒಂದು ಕ್ಷೇತ್ರಕ್ಕೆ ಸಂಭವಿಸಿದ್ದು ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಉತ್ಪಾದನೆ ನಿಂತೋಗುತ್ತೆ, ಎಲ್ಲ ಕ್ಷೇತ್ರಗಳಲ್ಲಿ ಲಾಭ ನಿಂತೋಗುತ್ತೆ, ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಮಿಕರಿಗೆ ವೇತನಗಳು ನಿಂತೋಗ್ತವೆ. ಕೊಳ್ಳೋರು ಇರಲ್ಲ, ಮಾರೋರು ಇರಲ್ಲ. ಇಂತಹ ಸ್ಥಿತಿಯನ್ನು ಆರ್ಥಿಕ ಮುಗ್ಗಟ್ಟಿನ ಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ಕಾರ್ಮಿಕರ ಸ್ಥಿತಿ ತುಂಬ ಶೋಚನೀಯವಾದಂತಹ ಸ್ಥಿತಿಯನ್ನು ತಲುಪುತ್ತೆ. ಇದನ್ನು ನಾವು ಆರ್ಥಿಕ ಮುಗ್ಗಟ್ಟು ಅಂತಂದೇಳಿ ಕರಿತೀವಿ. ಆದರೆ ಈ ಆರ್ಥಿಕ ಮುಗ್ಗಟ್ಟು ಶಾಶ್ವತವಾಗಿರಲ್ಲ. ಇದು ಆರ್ಥಿಕ ಮುಗ್ಗಟ್ಟು ಶಾಶ್ವತವಾಗಿ ಇರೋಲ್ಲ, ಕಾಲಕ್ರಮೇಣ ಬದಲಾಗುತ್ತೆ. ಅದ ಎರಡನೇ ಹಂತ. ಮುಗ್ಗಟ್ಟಾದ ನಂತರ ಬರತಕ್ಕಂತಹ ಒಂದು ಅಂತಂದರೆ ಚೇತರಿಕೆ, ರಿಕವರಿ, ಚೇತರಿಕೆ ಅಂತಂದೇಳಿ ಬರುತ್ತೆ. ಈ ಆರ್ಥಿಕ ಮುಗ್ಗಟ್ಟು ಅದೇ ರೀತಿ ಇರಲ್ಲ. ಯಾವಾಗ ಉತ್ಪಾದನೆ ನಿಂತೋಗಿರುತ್ತೆ, ಉದ್ಯೋಗಾವಕಾಶಗಳು ನಿಂತೋಗಿರ್ತವೆ, ಇಂತಹ ಸ್ಥಿತಿ ಸ್ವಲ್ಪ ಚೇತರಿಕೆನೇ ಕಂಡುಬರುತ್ತೆ. ಎಲ್ಲೋ ಕೆಲವು ಕಡೆ ಹೂಡಿಕೆ ನಡೀತದೆ. ಸ್ವಲ್ಪ ಭಾಗದಲ್ಲಿ ಹೂಡಿಕೆ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ. ಉದ್ಯೋಗಾವಕಾಶ ಹೆಚ್ಚಾದಾಗ ಕಾರ್ಮಿಕರಿಗೆ ಆದಾಯ ಬರುತ್ತೆ, ಕಾರ್ಮಿಕರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಯಾವಾಗ ಕಾರ್ಮಿಕರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೋ ಕೆಲವು ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಯಾವಾಗ ಬೇಡಿಕೆ ಹೆಚ್ಚಾಗುತ್ತೋ ಉತ್ಪಾದಕ ಏನು ಮಾಡ್ತಾನೆ, ಮತ್ತೆ ಉತ್ಪಾದನೆಯನ್ನು ಪ್ರಾರಂಭಿಸ್ತಾನೆ. ಉತ್ಪಾದನೆಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ, ಮತ್ತೆ ಆದಾಯ ಹೆಚ್ಚಾಗುತ್ತೆ, ಮತ್ತೆ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಈ ರೀತಿ ಚಾಲನೆಯನ್ನು ಪಡ್ಕೊಂಡಂತಹ ಸ್ಥಿತಿ ಎಲ್ಲ ಕ್ಷೇತ್ರಗಳಿಗೂ ವ್ಯಾಪಿಸುತ್ತೆ. ಕ್ರಮೇಣ ಎಲ್ಲ ಕ್ಷೇತ್ರಗಳಲ್ಲಿ ತದನಂತರ ಉತ್ಪಾದನೆ ಹೆಚ್ಚಾಗ್ತಾ ಬರುತ್ತೆ, ಕಾರ್ಮಿಕರಿಗೆ ಆದಾಯ ಹೆಚ್ಚಾಗ್ತಾ ಬರುತ್ತೆ, ಕಾರ್ಮಿಕರ ಕೊಳ್ಳುವ ಶಕ್ತಿ ಹೆಚ್ಚಾಗ್ತಾ ಬರುತ್ತೆ, ಉತ್ಪಾದಕರಿಗೆ ಲಾಭ ಬರುತ್ತೆ, ಹೊಸ ಕಾಮಗಾರಿಗಳು ನಡೀತಾ ಇರ್ತವೆ. ಇದರಿಂದ ಜನರಿಗೆ ಕೆಲಸ ಸಿಗುತ್ತೆ, ಆದಾಯ ಸಿಗುತ್ತೆ, ಕೊಳ್ಳುವ ಶಕ್ತಿ ಬರುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ, ಪೂರೈಕೆ ಹೆಚ್ಚಾಗುತ್ತೆ. ಈ ರೀತಿ ಮುಗ್ಗಟ್ಟನ್ನು ಆವರಿಸಿರ್ತಕ್ಕಂಥ ಆರ್ಥಿಕತೆ ಚೇತರಿಕೆಯನ್ನು ಪಡ್ಕೊಳ್ಳುತ್ತೆ. ಇದನ್ನು ನಾವು ಎರಡನೆಯ ಹಂತ ಅಂತಂದೇಳಿ ಕರಿತೀವಿ, ಚೇತರಿಕೆಯನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಮೂರನೆಯ ಹಂತ. ಈ ರೀತಿ ಚೇತರಿಕೆಯನ್ನು ಪಡ್ಕೊಂಡಂತಹ ಹಂತ ಮೂರನೇ ಹಂತಕ್ಕೆ ಹೋಗುತ್ತೆ. ಅದು ಪ್ರಾಸ್ಪರಿಟಿ, ಸಮೃದ್ಧಿ ಅಂತ. ಸಮೃದ್ಧಿ, ಪ್ರಾಸ್ಪರಿಟಿ. ಸಮೃದ್ಧಿ ಅಂತಂದರೆ ಇಲ್ಲಿ ಉತ್ಪಾದನೆ ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚಾಗುತ್ತೆ. ಯಾವಾಗ ಉತ್ಪಾದನೆ ಹೆಚ್ಚಾಗುತ್ತೋ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ. ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹೆಚ್ಚಿನ ಬೇಡಿಕೆ ಬರುತ್ತೆ.
ನೋಡಿ, ಮುಗ್ಗಟ್ಟಿನ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಬೇಡಿಕೆನೇ ಇರಲ್ಲ, ಕಾರ್ಮಿಕರು ಕಾರ್ಖಾನೆಯಿಂದ ಹೊರ ದಬ್ಬಲ್ಪಟ್ಟಿರ್ತಾರೆ. ಆದರೆ ಇಲ್ಲಿ ಸಮೃದ್ಧಿಯ ಸಂದರ್ಭದಲ್ಲಿ ಉತ್ಪಾದನೆ ಹೆಚ್ಚಾಗಿರುತ್ತೆ, ಲಾಭ ಹೆಚ್ಚಾಗಿರುತ್ತೆ, ಬೇಡಿಕೆ ಹೆಚ್ಚಾಗಿರುತ್ತೆ. ಉತ್ಪಾದಕರು ಹೆಚ್ಚು ಲಾಭವನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಅಧಿಕವಾದಂಥ ಉತ್ಪಾದನೆಯನ್ನು ಮಾಡ್ತಾರೆ. ರಾತ್ರಿ ಹಗಲು ಎಲ್ಲ ಇರ್ತಕ್ಕಂಥ ಕಾರ್ಮಿಕರನ್ನು, ಇರ್ತಕ್ಕಂತಹ ಕಟ್ಟಡಗಳನ್ನು, ಇರ್ತಕ್ಕಂಥ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲದೆ ಹೊಸ ಉತ್ಪಾದಕರು ಉತ್ಪಾದನೆಯನ್ನು ಮಾಡೋದಕ್ಕೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚುತ್ತೆ. ಯಾವಾಗ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚುತ್ತೋ ವೇತನಗಳು ಹೆಚ್ಚಾಗ್ತವೆ. ವೇತನಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಕಾರ್ಮಿಕರು ಒಂದು ಸಂತೋಷದಾಯಕವಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಕಾರ್ಮಿಕರು ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಅನುಭೋಗಿ ಸರಕುಗಳಲ್ಲದೆ ವಿಲಾಸಿಮಯ ವಸ್ತುಗಳನ್ನು, ಇನ್ನಿತರ ಎಲ್ಲ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಇಂತಹ ಇದನ್ನು ಸಮೃದ್ಧಿ ಅಂತಂದೇಳಿ ಕರಿತೀವಿ. ಮತ್ತು ಇಂತಹ ಒಂದು ಹಂತವನ್ನು ಪೂರ್ಣೋದ್ಯೋಗದ ಹಂತ ಅಂತಂದೇಳಿ ಕರಿತೀವಿ. ಇಲ್ಲಿ ಇಡೀ ಆರ್ಥಿಕತೆ ಪೂರ್ಣೋದ್ಯೋಗದ ಹಂತವನ್ನು ಮುಟ್ಟುತ್ತೆ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗ ಹೆಚ್ಚಾಗುತ್ತೆ, ಲಾಭ ಹೆಚ್ಚಾಗುತ್ತೆ, ಕೂಲಿ ಹೆಚ್ಚಾಗುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ, ಪೂರೈಕೆ ಹೆಚ್ಚಾಗುತ್ತೆ, ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ವ್ಯಾಪಿಸುತ್ತೆ. ಎಲ್ಲ ಕ್ಷೇತ್ರಗಳು ಸಮೃದ್ಧಿಯಾದ ವಾತಾವರಣ ಮುಟ್ಟುತ್ತೆ. ಇದನ್ನು ಉತ್ಕರ್ಷ, ಇದನ್ನು ಪ್ರಾಸ್ಪರಿಟಿ ಅಂತಂದೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ಪೂರ್ಣೋದ್ಯೋಗದ ಹಂತ ನೆಲೆಸುತ್ತೆ. ಇಡೀ ಆರ್ಥಿಕತೆ ಎಲ್ಲೂ ಸಹ ನಿರುದ್ಯೋಗ ಇರಲ್ಲ, ಎಲ್ಲರಿಗೂ ಸಹ ಕೆಲಸ ಸಿಗುತ್ತೆ, ಎಲ್ಲರೂ ಸಹ ನೆಮ್ಮದಿಯುತವಾದಂಥ ಆಶಾದಾಯಕವಾದಂಥ ವಾತಾವರಣ ಇಡೀ ರಾಷ್ಟ್ರದಲ್ಲಿ ನಿರ್ಮಾಣ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ? ಸಮೃದ್ಧಿ ಅಂತಂದೇಳಿ ಕರಿತೀವಿ, ಪ್ರಾಸ್ಪರಿಟಿ. ಬಟ್ ಆದರೆ ಇದು ಸಹ ಶಾಶ್ವತವಾಗಿರಲ್ಲ. ಇದು ಸಹ ಶಾಶ್ವತವಾದಂತಹ ಸ್ಥಿತಿ ಅಲ್ಲ. ಇದು ಸಮೃದ್ಧಿ. ನೆಕ್ಸ್ಟನೇ ಹಂತ, 4ನೇ ಹಂತ ಶೃಂಗ, ಬೂಮ್ ಅಂತ ಕರಿತೀವಿ. ಊದ್ಕೊಡ್ತದೆ ಇಡೀ ಆರ್ಥಿಕತೆ. ಬೂಮ್ ಅಂತಂದರೆ ಏನಪ್ಪ ಅಂತಂದರೆ ಉತ್ಪಾದಕರು ವಿಪರೀತವಾದಂತಹ ಲಾಭವನ್ನು ಪಡ್ಕೊಳ್ತಾ ಇರ್ತಾರೆ. ಮತ್ತು ಬ್ಯಾಂಕುಗಳು ಈ ಸಂದರ್ಭದಲ್ಲಿ ಇಡೀ ಉತ್ಪಾದಕರು ಆದಾಯ ಹೆಚ್ಚಾಗಿರೋದ್ರಿಂದ, ಲಾಭ ಹೆಚ್ಚಾಗಿರೋದ್ರಿಂದ ಬ್ಯಾಂಕುಗಳು ಮುಂದೆ ಬಿದ್ದು ಸಾಲವನ್ನು ಕೊಡೋದಕ್ಕೆ ಮುಂದೆ ಬರ್ತವೆ. ನೋಡಿ, ಮುಗ್ಗಟ್ಟಿನ ಸಂದರ್ಭದಲ್ಲಿ ಬ್ಯಾಂಕು ತೀರಾ ಬಾಗಿಲ ಲಾಕೌಟ್ ಆಗಿರ್ತದೆ, ಲಾಸ್ ಆಗಿರ್ತದೆ. ಆದರೆ ಇಂತಹ ಬೂಮ್ ಅಂತ ಸಂದರ್ಭದಲ್ಲಿ ಬ್ಯಾಂಕುಗಳು ಮುಂದೆ ಬಂದು ಅನೇಕ ಉತ್ಪಾದಕರಿಗೆ ಕರೆದು ಸಾಲ ಕೊಡ್ತಾ ಇರ್ತವೆ. ಉತ್ಪಾದಕರು ಲಾಭದ ಆಸೆಯಿಂದ ಅತಿ ಹೆಚ್ಚಿನದಾಗಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ, ವೈವಿಧ್ಯಮಯ ಸರಕುಗಳನ್ನು ಉತ್ಪಾದನೆ ಮಾಡ್ತಾರೆ. ಕಾರ್ಮಿಕರಿಗೆ ಎಲ್ಲಿಲ್ಲದ ಬೇಡಿಕೆ ಹೆಚ್ಚಾಗುತ್ತೆ, ಕಾರ್ಮಿಕರ ವೇತನಗಳು ಹೆಚ್ಚಾಗುತ್ತೆ, ಕಾರ್ಮಿಕರ ಸೌಲಭ್ಯಗಳು ಹೆಚ್ಚಾಗ್ತವೆ, ಕಾರ್ಮಿಕರ ಒಂದು ಹಿತರಕ್ಷಣೆ ಹೆಚ್ಚಾಗುತ್ತೆ. ಇಂತಹ ಸಂದರ್ಭವನ್ನು ನಾವೇನಂತ ಕರಿತೀವಿ? ಬೂಮ್ ಅಂತಂದೇಳಿ ಕರಿತೀವಿ. ಬೂಮ್ ಇಡೀ ಆರ್ಥಿಕತೆ ಹೊತ್ಕೊಳ್ಳುತ್ತೆ. ವಿಪರೀತವಾದಂತಹ ಉತ್ಪಾದನೆ, ಇದನ್ನು ಬೂಮ್ ಅಂತಂದೇಳಿ ಕರಿತೀವಿ. ಇದು ಸಹ ಒಂದು ಆಶಾದಾಯಕವಾದಂತಹ ಇದನ್ನೇ. ಆದರೆ ಇದೂ ಸಹ ಶಾಶ್ವತವಾಗಿರ್ತಕ್ಕಂತಹ ಸ್ಥಿತಿ ಅಲ್ಲ. ಈಗಿರ್ತಕ್ಕಂಥ ಸ್ಥಿತಿ ಮತ್ತೊಂದು ಸ್ಥಿತಿಗೆ ಹೋಗುತ್ತೆ. ಮತ್ತೊಂದು ಸ್ಥಿತಿಗೆ ಹೋಗ್ತಕ್ಕಂಥ ಇದನ್ನು ನಾವು ನೆಕ್ಸ್ಟ್ ಕೊನೆಯ ಹಂತವನ್ನು ಏನಂತ ಕರಿತೀವಿ? ಹಿಂಜರಿತ ಅಂತ ಕರಿತೀವಿ. ಹಿಂಜರಿತ, ಈ ಆರ್ಥಿಕ ಹಿಂಜರಿತ ಉಂಟಾಗುತ್ತೆ. ನೆಕ್ಸ್ಟ್ ಅಂತ ಆರ್ಥಿಕ ಹಿಂಜರಿತಕ್ಕೆ ಯಾರು ಕಾರಣಪ್ಪ ಅಂದರೆ ಯಾರೂ ಕಾರಣವಲ್ಲ, ವ್ಯವಸ್ಥೆಯೇ ಕಾರಣ. ಆರ್ಥಿಕ ಹಿಂಜರಿತ ಉಂಟಾಗುತ್ತೆ. ಆರ್ಥಿಕ ಹಿಂಜರಿತ ಅಂತಂದ್ರೆ ಏನಪ್ಪ ಅಂದರೆ ಇಲ್ಲಿ ಶೃಂಗದ ಸಂದರ್ಭದಲ್ಲಿ ಉತ್ಪಾದಕರು ಏನು ಮಾಡ್ತಾರೆ? ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ. ಬ್ಯಾಂಕುಗಳು ಹೆಚ್ಚು ಸಾಲವನ್ನು ಕೊಡ್ತಾ ಇರ್ತಾರೆ. ಉತ್ಪಾದಕರು ಲಾಭದ ಆಸೆಯಿಂದ ಇರ್ತಕ್ಕಂತಹ ಕಟ್ಟಡಗಳು, ಯಂತ್ರೋಪಕರಣಗಳನ್ನು ಬಳಸಿಕೊಂಡು, ಕಾರ್ಮಿಕರನ್ನು ಬಳಸಿಕೊಂಡು ರಾತ್ರಿ ಹಗಲು ಉತ್ಪಾದನೆ ಮಾಡ್ತಾ ಇರ್ತಾರೆ. ಮತ್ತು ಹೊಸ ಉತ್ಪಾದಕರು ಲಾಭದ ಆಸೆಯಿಂದ ಉತ್ಪಾದನೆಗೆ ಧುಮುಕ್ತಾ ಇರ್ತಾರೆ. ಹೊಸ ಉತ್ಪಾದಕರು ಬರ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ? ವಿಪರೀತವಾದಂತಹ ಉತ್ಪಾದನೆ ಆಗುತ್ತೆ. ಉತ್ಪಾದನೆ ಏರಳವಾಗುತ್ತೆ. ಯಾವಾಗ ಉತ್ಪಾದನೆ ವಿಪರೀತವಾಗುತ್ತೋ, ಲಾಭದ ಆಸೆಯಿಂದ ಉತ್ಪಾದನೆ ಪೂರೈಕೆ ಹೆಚ್ಚಾಗುತ್ತೋ, ಆಗ ವಸ್ತುಗಳ ಬೆಲೆಗಳು ಏನಾಗ್ತವೆ? ಕಡಿಮೆ ಆಗ್ತವೆ. ಒಂದೊಂದು ವಸ್ತುವನ್ನು ಅನೇಕ ಜನರು ಉತ್ಪಾದನೆ ಮಾಡ್ತಾ ಇರ್ತಾರೆ, ವೈವಿಧ್ಯಮಯವಾಗಿ ಉತ್ಪಾದನೆ ಮಾಡ್ತಾ ಇರ್ತಾರೆ. ಆಗ ಏನಾಗುತ್ತಪ್ಪ ಅಂದರೆ ಅಧಿಕ ಲಾಭದ ಸನ್ನಿವೇಶಗಳು ಮಾಯ ಆಗ್ತವೆ. ಉತ್ಪಾದನೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಉತ್ಪಾದಕನಿಗೆ ಲಾಭ ಕಡಿಮೆ ಆಗುತ್ತೆ. ಉತ್ಪಾದಕನಿಗೆ ಲಾಭ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅವನು ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾಗುತ್ತೆ, ಇಲ್ಲ ಉತ್ಪಾದನೆಯನ್ನು ನಿಲ್ಲಿಸಬೇಕಾಗುತ್ತೆ. ಯಾವಾಗ ಮತ್ತೆ ಉತ್ಪಾದನೆಯನ್ನು ನಿಲ್ಲಿಸಬೇಕಾಗುತ್ತೆ? ಬ್ಯಾಂಕುಗಳಿಗೆ ಮರುಪಾವತಿ ಕಷ್ಟ ಆಗುತ್ತೆ. ಯಾವಾಗ ಬ್ಯಾಂಕುಗಳಿಗೆ ಮರುಪಾವತಿ ಕಷ್ಟ ಆಗುತ್ತೋ, ಬ್ಯಾಂಕುಗಳು ಹೊಸ ಸಾಲವನ್ನು ಸೃಷ್ಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಗ ಮತ್ತೆ ನಿರುದ್ಯೋಗದ ಸನ್ನಿವೇಶಗಳು ಕಾರಣ ಆಗ್ತವೆ, ನಿರುದ್ಯೋಗ ಉಂಟಾಗುತ್ತೆ. ಇಲ್ಲಿ ಹಿಂಜರಿತಕ್ಕೆ ಏನು ಕಾರಣಪ್ಪ ಅಂತಂದರೆ ಶೃಂಗವೇ ಕಾರಣ, ಸಮೃದ್ಧಿಯೇ ಕಾರಣ. ಉತ್ಪಾದಕರು ಲಾಭದ ಆಸೆಯಿಂದ ಮಿನಿಮಮ್ ಲಾಭವನ್ನು ಪಡ್ಕೊಳ್ತಾ ಇರಲ್ಲ. ಇನ್ನೂ ಹೆಚ್ಚು ಪಡೆಯೋಣ ಅಂತಂದೇಳಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ. ಆಗ ಕೆಲವು ವಸ್ತುಗಳ ಉತ್ಪಾದನೆ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗುತ್ತೆ.
ವಿಪರೀತ ವಸ್ತುಗಳು ಮಾರುಕಟ್ಟೆಯಲ್ಲಿ ಉತ್ಪಾದನೆ ಆಗ್ತಾ ಇರ್ತವೆ, ಪೂರೈಕೆ ಆಗ್ತಾ ಇರ್ತವೆ, ಅವುಗಳಿಗೆ ಬೇಡಿಕೆ ಸಿಕ್ಕಲ್ಲ. ಬೇಡಿಕೆ ಸಿಗದೆ ಇದ್ದರೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದರೆ ಉತ್ಪಾದಕನಿಗೆ ನಷ್ಟ ಸಂಭವಿಸುತ್ತೆ. ಆಗ ಅವನು ಉತ್ಪಾದನೆಯನ್ನು ನಿಲ್ಲಿಸಬೇಕು, ಇಲ್ಲ ಕಡಿಮೆ ಮಾಡಬೇಕು, ಇಲ್ಲ ಉತ್ಪಾದನೆ ನಿಲ್ಲಿಸಬೇಕು. ಉತ್ಪಾದನೆ ನಿಂತರೂ ನಿರುದ್ಯೋಗ ಉಂಟಾಗುತ್ತೆ, ಉತ್ಪಾದನೆ ಕಡಿಮೆ ಆದರೂ ನಿರುದ್ಯೋಗ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಬ್ಯಾಂಕುಗಳಿಗೆ ಮರುಪಾವತಿ ಕಷ್ಟ ಆಗುತ್ತೆ. ಯಾವಾಗ ತಗೊಂಡಂಥ ಸಾಲ ಮರುಪಾವತಿ ಕಟ್ಟಲು ಹೊಸ ಉತ್ಪಾದಕರಿಗೆ ಸಾಲವನ್ನು ಕೊಡೋದಕ್ಕೆ ಬ್ಯಾಂಕುಗಳಲ್ಲಿ ಹಣ ಇರಲ್ಲ, ಬ್ಯಾಂಕುಗಳು ದಿವಾಳಿ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಇದನ್ನೇನಂತ ಕರಿತೀವಿ, ಹಿಂಜರಿತ ಅಂತಂದೇಳಿ, ರಿಸಿಷಿಯನ್ ಅಂತಂದೇಳಿ ಕರಿತೀವಿ. ಹಿಂಜರಿತ ಇದು ಕೊನೆಯ ಹಂತ. ಈ ಹಿಂಜರಿತ ಆಗ್ತದಂಗೆ ಮತ್ತೇನು ಬರುತ್ತೆ, ಮತ್ತೆ ಮುಗ್ಗಟ್ಟು ಬರುತ್ತೆ. ಮತ್ತೆ ಮುಗ್ಗಟ್ಟು ಬಂದಾಗ ಏನಾಗುತ್ತೆ, ಚೇತರಿಕೆ ಆಗುತ್ತೆ. ಚೇತರಿಕೆ ಆದಮೇಲೆ ಏನಾಗುತ್ತೆ, ಶೃಂಗ ಆಗುತ್ತೆ. ಶೃಂಗ ಆದಮೇಲೆ ಏನಾಗುತ್ತೆ, ಹಿಂಜರಿತ ಆಗುತ್ತೆ. ಇದು ರೊಟೇಷನ್ ಸೈಕಲ್, ಟ್ರೇಡ್ ಸೈಕಲ್, ವ್ಯಾಪಾರದ ಚಕ್ರಗಳು ಟ್ರೇಡ್ ಸೈಕಲ್ ಅಂತವೆ. ಈ ರೀತಿ ಸುತ್ತುತ್ತಾ ಇರ್ತವೆ. ಇಲ್ಲಿ ಯಾವುದೇ ಒಂದಿದು ಶಾಶ್ವತವಲ್ಲ, ಯಾವುದೋ ಒಂದಿದು ಶಾಶ್ವತವಲ್ಲ ಅಂತಂದೇಳಿ ಹೇಳ್ಬೋದು. ಇದಕ್ಕೆ ಒಂದು ರೇಖಾಚಿತ್ರವನ್ನು ತೋರಿಸ್ತೀನಿ ವಿದ್ಯಾರ್ಥಿಗಳೇ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈ ಒಂದು ರೇಖಾಚಿತ್ರದಲ್ಲಿ ನೋಡಿ, ರೇಖಾಚಿತ್ರವನ್ನು ಈ ಒಂದು ರೇಖಾಚಿತ್ರದಲ್ಲಿ ಏನಾಗುತ್ತೆ, ರೇಖಾಚಿತ್ರದಲ್ಲಿ ನಾವು ನೋಡೋದಾದರೆ ಇಲ್ಲಿ ಮುಗ್ಗಟ್ಟು, ಚೇತರಿಕೆ, ಹಿಂಜರಿತ ಇವೆಲ್ಲ ಉಂಟಾಗ್ತದೆ ನೋಡಿ. ಇಲ್ಲಿ ಆರ್ಥಿಕ ಮುಗ್ಗಟ್ಟು, ಚೇತರಿಕೆ, ಹಿಂಜರಿತ, ಪೂರ್ಣೋದ್ಯೋಗ, ಆನಂತರ ಇಲ್ಲಿ ಕೊನೆಗೊಳ್ಳುತ್ತೆ. ಇಲ್ಲಿ ಯಾವುದು ಮೊದಲು ಯಾವುದು ಇದು ಅಂತಂದೇಳಿ ಹೇಳಕ್ಕೆ ಬರಲ್ಲ. ಅದರ ಮುಗ್ಗಟ್ಟನ್ನು ನಾವು ಪ್ರಾರಂಭದಲ್ಲಿ ಮಾಡಿಕೊಂಡ್ರೆ ಇದೇ ರೀತಿ ಇದು ರೊಟೇಷನ್ ಆಗ್ತಾ ಹೋಗ್ತಾ ಇರುತ್ತೆ ವಿದ್ಯಾರ್ಥಿಗಳು. ಇಷ್ಟು ಆರ್ಥಿಕ ಆವರ್ತಗಳು, ಅಥವಾ ಇದು 15 ಅಂಕಗಳಿಗೆ ಕೇಳ್ಬೋದು. ಆರ್ಥಿಕ ಆವರ್ತದ ವಿವಿಧ ಹಂತಗಳು. ಆರ್ಥಿಕ ಆವರ್ತಗಳು ಅಂದರೆ ಏನು, ಆರ್ಥಿಕ ಆವರ್ತದ ವಿವಿಧ ಹಂತಗಳನ್ನು ತಿಳಿಸಿ ಅಂತಂದೇಳಿ 15 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ಬೋದು.